ಈ ಗುಂಪುಗಾರಿಕೆ ಇಲ್ಲಾರ್ದಂತೆ ಮಾಡ್ತೀನಿ. 2027ರಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ 27 ರೈಟ್ 28ಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ 150 ಸ್ಥಾನಗಳು ಗೆಲ್ಲಬೇಕು, ಫುಲ್ ಮೆಜಾರಿಟಿ. ಇವತ್ತಿನ ಕಾಂಗ್ರೆಸ್ ಅವರು 131 136 ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತ ಪಾರ್ಟಿ ಅಂತೇಳಿ ಏನೋ ನೀಗ್ತಾ ಇದ್ದಾರೋ, ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುವಂತ ಕೆಲಸ ಇವತ್ತು ನನಗೆ ಅವಕಾಶ, ಹಿಂದುಳಿದಂತ ಜಾತಿಗಳು ಎಸ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನೋದಲ್ಲ, ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು. ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ. ಮುಂಬರುವಂತ ದಿನಗಳಲ್ಲಿ 2028ರಲ್ಲಿ ಖಂಡಿತವಾಗಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ. ಇಲ್ಲ, ಯಾವುದು ಇಲ್ಲಿ ತನಕ ಇದೆ ಯಾವುದೇ ಮಾತುಕತೆ ನಡೆದಿಲ್ಲ. ಯಾಕಂದ್ರೆ ನಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ಭೀಷ್ಮರು, ನಮ್ಮ ತಂದೆ ಸಮಾನರಾದಂತವ್ರು, ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು, ನಮ್ಮೆಲ್ಲರೂ ಕೂಡ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲರೂ ಕೂಡ ಬೆಳೆಸಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ ಅಂದ್ರೆ ಸಣ್ಣವರಾದ್ರೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕಿರಿಯನಾಗಿರೋ ಕಾರಣ, ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ, ಅವ್ರ ಮಾರ್ಗದರ್ಶನದಲ್ಲಿ ಗೆದ್ದಿರೋ ಕಾರಣ, ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ಟರೆ ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅದರದೇ ಆದಂತ ಇತಿಹಾಸವನ್ನು ಉಳಿದಂತ ಪಾರ್ಟಿ ಆಗಿ ರಾಜ್ಯದಲ್ಲಿ, ದೇಶದಲ್ಲಿ ಅವಕಾಶ ಸಿಕ್ಕಂತ ಟೈಮಲ್ಲಿ ದೇಶದಲ್ಲಿ ಕೂಡ ದೇಶದ ಪ್ರಧಾನಮಂತ್ರಿಗಳು ಇವತ್ತು ದೇಶದ ಐಕ್ಯತೆ ಸಲುವಾಗಿ, ದೇಶದ ಸಮಗ್ರತೆ ಸಲುವಾಗಿ, ದೇಶದ ಆರ್ಥಿಕ ವ್ಯವಸ್ಥೆ ಸಲುವಾಗಿ ಒಂದ್ ರೀತಿ ಭಾರತ ಏನು ಕಡಿಮೆ ಇಲ್ಲ ಅನ್ನೋಂತ ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿ ಸಾಹೇಬರು ನೋಡ್ಸ್ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮೆಲ್ಲರೂ ಕೂಡ ದೇಶದಲ್ಲಿದ್ದಂತ ಜನರಿಗೆ ಬಹಳಷ್ಟು ಹೆಮ್ಮೆ ಇದೆ, ಗೌರವ ಇದೆ. ಹಂಗಾಗಿ ಇವತ್ತು ದೇಶ ಅವರೆಲ್ಲರೂ ಕೂಡ ಒಂದೇ ಒಂದು ಮುಂಬರುವಂತ ದಿನಗಳಲ್ಲಿ ಈ ದೇಶದಲ್ಲಿದ್ದಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಅನ್ನೋ ಸಂಕಲ್ಪವನ್ನು ಅನೇಕ ಮಹನೀಯರೆಲ್ಲರೂ ಕೂಡ ಅವ್ರೇನು ಕನಸನ್ನು ಕಂಡಿದರು. ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅವ್ರ ಜನಸಂಘದ ಕಾಲದಿಂದ ಕೂಡ ಸಂಘದ ಕಾಲದಿಂದ ಅನೇಕ ಮಂದಿ ಹೋರಾಟ ಪರಿಶ್ರಮದಿಂದ ಇವತ್ತು ಪಾರ್ಟಿ ಇವತ್ತು ದೇಶದಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದು ಇವತ್ತು ತಲೆ ಎತ್ತಿ ನಿಂತಿದೆ ಅಂದ್ರೆ ಕಾರಣ ಇವತ್ತು ದೇಶದ ಉಕ್ಕಿನ ಮನುಷ್ಯ ಆದಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಭಾರತದಲ್ಲಿ ಇವತ್ತು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಜೊತೆಲಿ ದೇಶವನ್ನು ಕೂಡ ಒಂದು ಆರ್ಥಿಕ ಶಿಸ್ತೆ ನೋಡ್ತಾ ಇದ್ರೆ ಮನೆ ನಡೆಯುವಂತ ಬಜೆಟ್ ಅಲ್ಲಿ ಬಹಳಷ್ಟು ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಡವರು ಪರವಾಗಿ ಇದು ಬಜೆಟ್ ಇರುತ್ತೆ ಇಲ್ಲ ಅನ್ನಂತ ನೋಡಿದಂತ ಟೈಮಲ್ಲಿ ಕೂಡ ಹತ್ತತ್ರ ರೂಪಮ 12 ಲಕ್ಷ ಈ ಸರಿ ಬಹಳಷ್ಟು ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲಾರು ಕೂಡ 12 ಲಕ್ಷ ರೂಪಾಯಿ ತನಕ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲಾ ಸರ್ಕಾರಿ ನೌಕರರಿಗೆ ಬಹಳಷ್ಟು ಅನುಕೂಲ ಆಗಿದೆ, ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅನುಕೂಲ ಆಗಿದೆ. ಹಂಗಾಗಿ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು, ದೇಶ ಅನ್ನಂಥದ್ದು ಕಾಂಪಿಟೇಷನ್ ದಲ್ಲಿ ಬೆಳೀತಾ ಇದೆ. ಹಂಗಾಗಿ ನಮ್ಮೆಲ್ಲರೂ ಕೂಡ ಸಂತೋಷ ಇದೆ. ಜೊತೆಲಿ ಹಿಂಗಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಪಾರ್ಟಿ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ಗೊಂದಲಗಳಿದಾವೋ ಆ ಗೊಂದಲಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನಂತ ಕಾರಣದಿಂದ ನಮ್ಮ ನಾಯಕರು ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲಾ ನಾಯಕರು, ಅವರು ಇವರು ಅನ್ನಂತದಲ್ಲ, ಎಲ್ಲಾ ನಾಯಕರು ಕೂಡ ಕೆಲವು ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದಾರ. ಅವ್ರು ಕೂಡ ಸಮಾಧಾನವನ್ನು ಪಡಿಸಿ ಅವ್ರು ಕೂಡ ಎಲ್ಲಾರು ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅನ್ನಂತ ಒಂದು ರೀತಿ ಅವ್ರ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದಾರ. ಹಂಗಾಗಿ ಇವತ್ತು ಎದ್ದಿರಂತ ಗೊಂದಲವನ್ನು ಸರಿಪಡಿಸಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂತ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಂದಾಳತ್ವವನ್ನು ತಗೋಬೇಕಾಗಿದೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಇರೋಂತ ಟೈಮಲ್ಲಿ ಯಾವತ್ತೂ ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನಂತ ಮಾತಾಡಂತ ವ್ಯಕ್ತಿಗಳು ಕೂಡ ಯಾರು ಇರ್ತಿದ್ದಿಲ್ಲ. ಯಾಕಂದ್ರೆ ಯಾವ್ದು ಬಹಳ ಸೂಕ್ಷ್ಮವಾದಂತ ಮನುಷ್ಯ. ನಾನು ಅನೇಕ ಹತ್ತತ್ರ 25 ವರ್ಷಗಳ ಕಾಲ ನಾನು ನೋಡ್ಕೊಂತ ಬಂದಿದ್ದೀನಿ. ಅವ್ರು ಇದ್ದಂತ ಟೈಮಲ್ಲಿ ಯಾರನ್ನ ಏನನ್ನ ಮಾತಾಡಿದ್ರೆ ಅಕಸ್ಮಿತವಾಗಿ ಹೊಸೂರಾಗಿರ್ಬೋದು, ಹಳಬರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಶಕ್ತಿ ಏನಿದೆ ಹಂಗೆಲ್ಲ ಅಲ್ಲ ಅನ್ನಂತ ಮಾತಾಡ್ತಿದ್ರು. ಎಲ್ಲೋ ಒಂದು ಕಡೆ
ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಆ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಮುಂದುವರಿಸ್ಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ಇವತ್ತು ಪಾರ್ಟಿ ಅಂದ ಮೇಲೆ ಅನೇಕ ಮಂದಿ ಇರ್ತೀವಿ, ಅನೇಕ ಜಾತಿಯ, ಅನೇಕ ವರ್ಗೀಯ ಜನರು ನಾವೆಲ್ಲರೂ ಕೂಡ ಹಿಂದುಳಿದಂತವ್ರು, ಮುಂದುಳಿದಂತವ್ರು ಎಲ್ಲರೂ ಕೂಡ ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾವ. ನಾನ್ ನೋಡ್ತಾ ಇದ್ದೆ ನಿನ್ನೆ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ರು. ಅವ್ರು ಹೇಳ್ತಾ ಇದ್ರು, ಒಬ್ಬೊಬ್ಬ ಜಾತಿಯಲ್ಲಿ ಒಬ್ಬೊಬ್ಬರು ನಾಯಕರು ಯಾವಾಗನ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನಂತ ಹೇಳಿಕೆಯನ್ನು ಕೊಟ್ಟಂತ ಟೈಮಲ್ಲಿ ನನ್ನ ಹೆಸರನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಿದ್ರು. ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ 224 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೇ ರಾತ್ರಿ ಹಗಲು ಕಷ್ಟಪಟ್ಟಿದ್ದೀನಿ, ಶ್ರಮ ಪಟ್ಟಿದ್ದೀನಿ. ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರಲು ಸಲುವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ.